ಬೆಂಗಳೂರಿಗೆ ಲಾಸ್ಟ್ ಗಾಡಿ 390. ಏನು ಮುಖದಲ್ಲಿ ನಗು ಇರಲಿ, ಬೇಜಾರು ಮಾಡ್ಕೊಬಿಡ್ರಿ. ಹೆಲ್ಮೆಟ್ ಹಾಕಿಲ್ಲ, ನಾವಾದ್ರೆ ಹೆಲ್ಮೆಟ್ ಹಾಕಿದೀವಿ. ರೆಡಿ ಸರ್, ಕ್ಯಾಮೆರಾ ರೆಡಿ, ರೆಡಿ ಸರ್, ಸ್ಟಾರ್ಟ್ ಕ್ಯಾಮೆರಾ, ರೆಡಿ, ಆಕ್ಷನ್. ಹಾಯ್, ಹಲೋ, ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋ ಆ್ಯಕ್ಚುಲಿ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ, ಬೇಗ ಹುಷಾರು ತಪ್ಪೋದೆ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ, ನಾವು KTM ಶೋರೂಮ್ಗೆ ಹೋಗ್ತಿದ್ದೀವಿ, ನಿಯರ್ ಬೈ ಪ್ಯಾಲೇಸ್ ಗ್ರೌಂಡ್ ಹತ್ರ. ಹೂ ಸ್ಟಾಪ್ಡ್ ಯು? ಇವತ್ತು ನಮ್ಮ ಹುಡುಗ ಡೆಲಿವರಿ ತಗೋತಿದ್ದೇನೆ ಗಾಡಿ 390 ಡ್ಯೂಕು. ಸೊ ಇವತ್ತೊಂದು ಸ್ಪೆಷಲ್ ಇನ್ವಿಟೇಷನ್ ಬಂದಿದೆ. ಸೊ ನೋಡೋಣ ಹೇಗಿದೆ, ಏನು ಕತೆ ಅಂದ್ಬಿಟ್ಟು. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರೆ, ನಾನೇ ಲೇಟ್ ಇವತ್ತು, ಮಲ್ಕೊಂಬಿಟ್ಟಿದ್ದೆ. ಬರೀ ಡೌಗಳು. ಅಷ್ಟೇ, ಯಾರು ಅಡ್ಡ ಬಂದರೆ ಇದೊಂದು ಹತ್ತಕ್ಕೆ ತುಂಬ ಒಂಥರ ಕಷ್ಟನೂ ಹೌದು, ಬಟ್ ಹತ್ಸಕ್ಕೆ ಒಂಥರ ಮಜಾನೂ ಹೌದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಈ ಗ್ಯಾಪಲ್ಲಿ ಒಂದು ಸಡನ್ನಾಗಿ ಒಂದು ನ್ಯೂಸ್ ಬಂದಿದೆ. ಏನಂತ ಅಂದರೆ, ಇನ್ನೊಂದು 2-3 ದಿವಸದಲ್ಲಿ ಬ್ಯಾಂಗ್ಳೂರಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ವೆಯ್ಟಿಂಗ್. ಮಳೆ ಬಂದರೆ ಏನೋ ಒಂಥರ ನಾನು ನವಿಲ್ ಥರ ಆಗೋಯ್ತೀನಿ. ಅವಾಗವಾಗ ನೆನಿಬೇಕು ಅನಿಸುತ್ತೆ. ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ. ಸೊ ಇವತ್ತು ತಮಿಳ್ನಾಡು ಎಲೆಕ್ಷನ್. ಸೊ ಇವತ್ತಿನ ಎಲೆಕ್ಷನ್ ನಡೀತಿರೋ ಪ್ರಕಾರ ಒಂದೇ ಒಂದು ಮೈಂಡಿಗೆ ಬಂತು, ಅದು ಒಂಚೂರು ಮಾತಾಡ್ಬೇಕು ನಿಮ್ಮ ಹತ್ರ. ಸೊ ಆಂಧ್ರ ಪ್ರದೇಶನಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ, ತಮಿಳ್ನಾಡಲ್ಲಿ ವಿಜಯ್ ತಲಪತಿ ಅವ್ರು ಬಂದಿದ್ದಾರೆ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಯಾರಿಗೆ ಅಷ್ಟೊಂದು ಕ್ರೇಜ್ ಇದೆ, ಯಾರು ಈಗಿರೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನ ಸರಿ ಮಾಡ್ಬೋದು ಅಂಥವ್ರು ಯಾರು ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕ್. ನೋಡೋಣ ಎಷ್ಟು ಕಮೆಂಟಲ್ಲಿ ಯಾವ ಹೀರೋ ಬರ್ತಾರೆ ಅಂದ್ಬಿಟ್ಟು. ಯಾರ ಕೈಯಲ್ಲಿ ಇಡೀ ಕರ್ನಾಟಕನ ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಅಂಥವರು ಕಮೆಂಟ್ ಬಾಕ್ಸಲ್ಲಿ ಯಾರು ಗೊತ್ತಿರೋ ಅಂದರೆ ಎಷ್ಟು ಜನ ಇದ್ದಾರೆ, ಆ ಚೇಂಜಸ್, ಆ ರೂಲ್ಸ್ ಯಾರ್ಯಾರು ಚೇಂಜ್ ಮಾಡ್ತಾರೆ ನೋಡೋಣ, ತಿಳಿಸಿ. ನಾವು ಇವಾಗ ಓರಿಯನ್ ಮಾಲ್ ಎದುರುಗಡೆ ಇದ್ದೀವಿ. ಫುಲ್ ಖಾಲಿ ಹೊಡಿತಿದೆ. ಓನ್ಲಿ ಸ್ಯಾಟರ್ಡೆ ಸಂಡೇ ಫ್ರೈಡೇ 3 ಟೈಮಲ್ಲಿ ಫುಲ್ ಬಿಸಿ ಆಗೋದಿದ್ದು. ಈ ಗ್ಯಾಪಲ್ಲಿ ಇನ್ನೊಂದು ನಡೀತಿದೆ, ಲೈಕ್ ಕರ್ನಾಟಕ ಮಾತ್ರ ಅಂತ ಹೇಳ್ತಿಲ್ಲ, ಇಡೀ ಇಂಡಿಯಾದಲ್ಲಿ. ಸೊ 1990 ಕಿಡ್ಡು ಮದುವೆ ಆಗಿರ್ತಾರಲ್ಲ, ಅಂಥವ್ರನ್ನ ಹೆಂಡ್ತಿದಿರೆ ಸಾಯಿಸ್ಬಿಡ್ತವ್ರೆ. ಯಾಕಂತ ಗೊತ್ತಿಲ್ಲ. ಇಲ್ಲಾಂದರೆ ಒಂದು ಔಟ್ಸೈಡ್ ರಿಲೇಷನ್ಶಿಪ್ ಅಫೇರ್, ಒಂದು ಎಕ್ಸ್ಟರ್ನಲ್ ಅಫೇರ್ ಇಟ್ಟಿರ್ತಾರೆ. ಯಾಕೆ ಹಂಗೆ ನಡೀತಿದೆ ಅಂತ ಗೊತ್ತಿಲ್ಲ. ಆದರೆ 2005 ಮೇಲ್ಗಡೆ ಇರೋ ಕಿಡ್ಸ್ಗಳು, ಹುಡುಗ ಯಾಕೋ ಸತ್ತೋಗ್ಬಿಡ್ತವನೆ ಗ್ಯಾಪಲ್ಲಿ, ಆ ಗ್ಯಾಪಲ್ಲಿ ಹುಡುಗಿನೂ ಸತ್ತೋಗ್ಬಿಡ್ತಾವಳೆ. ಇಲ್ಲಿ ಸೆಂಟ್ರಲ್ ನಾವು ಸಿಕ್ಕಾಕೊಂಡಿದ್ದೀವಿ, ಮದುವೆ ಆವಾಗ ಅಂತ ಕೇಳ್ತಾರೆ. 25 ವರ್ಷ ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ತಕ್ಷಣ ನಾವು ಡಿಸೈಡ್ ಆಗ್ಬಿಟ್ಟಿದ್ವಿ ಮದುವೆ ಆಗೋದು ಬೇಡ ಅಂತ. ಯಾಕೆ ಅಂದರೆ ಪ್ರೆಸೆಂಟ್ ಕಂಡೀಷನ್ ನೀವೇ ನೋಡ್ತಿದ್ದೀರಾ, ಬರೀ ನ್ಯೂಸಲ್ಲಿ ಹೆಣ್ಮಕ್ಳು ಹುಡುಗರನ್ನೇ ಕೊಲೆ ಮಾಡ್ತವ್ರು ಗ್ಯಾಪಲ್ಲಿ. ಈಗ ಒಂದು ರೀಸೆಂಟಾಗಿ ಯಾವುದೋ ಮನೆ ಕರೆಸ್ಬಿಟ್ಟು ಅವನ್ನ ಫುಲ್ಲು ಸುಟ್ಟಾಕೇ ಬಿಟ್ಲು. ನ್ಯೂಸ್ ಬರೀ ರಿಲೇಷನ್ಶಿಪ್ಪು ಮದುವೆ ಆಗಿರೋರ್ದೇನೆ ಕಿತ್ತೊಯ್ತಿರೋದು, ಇಲ್ಲಾಂದರೆ ಸೂಸೈಡ್ ಕೇಸ್ಗಳು. ಜಾಸ್ತಿ ಜನ ಹುಡುಗರೇ ಸಾಯ್ತಿದ್ದಾರೆ. ನನಗೆ ಯಾಕೆ ಅಂತ ಗೊತ್ತಾಗ್ತಿಲ್ಲ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಿವಾಗ ಮೇಕ್ರಿ ಸರ್ಕಲ್ಗೆ ಹೋಗ್ತಿದ್ದೀವಿ. ನಂದು 3 ಕಿಲೋಮೀಟರ್ಸ್ ಏನೋ ಇದೆ, ಬೇಗ ರೀಚ್ ಆಗ್ಬಿಡೋಣ. ತಳ್ಳು ಸೈಕಲ್. ಅಯ್ಯೋ, ಡಬಲ್ ಮೀನಿಂಗು ಸರ್. ಟ್ರಾಫಿಕ್ ಇವಾಗ ಒಂಚೂರು ಜಾಸ್ತಿ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಏನಕ್ಕಂದರೆ
ಏರ್ಪೋರ್ಟ್ ರೋಡ್ ಕನೆಕ್ಷನ್ ತೊಗೊತಿದ್ದೀವಿ. ಮೇಕ್ರಿ ಸರ್ಕಲ್ಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ರೋಡ್ಗೆ ಹೋಗಲೇಬೇಕು. ಇಲ್ಲೊಂದು ಪಾಯಿಂಟ್ ಜ್ಞಾಪಕ ಬಂತು ನನಗೆ, ಏನಂದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಚಿಕ್ಕ ವಯಸ್ಸಿಂದ ಒಂದು ಬೈಕ್ನ ಒಂದು ಡ್ರೀಮ್ ಥರ ಒಂದು ಫೋಟೋ ಇಲ್ಲ ಲೈಕ್ ಆ ಫೋಟೋನ ಒಂದು ಪೇಜಲ್ಲೋ ಇಲ್ಲ ಒಂದು ಫೋನ್ ವಾಲ್ಪೇಪರಲ್ಲೋ ಅಂಟಿಸ್ಕೊಂಡಿರ್ತಾನೆ. ಸೊ ಆ ಡ್ರೀಮು ಕನಸು ಯಾವಾಗ ಫುಲ್ಫಿಲ್ ಆಗುತ್ತೋ ಅವನಿಗೂ ಗೊತ್ತಿರಲ್ಲ. ಆ ಫುಲ್ಫಿಲ್ ಆಗೋಷ್ಟರಲ್ಲಿ ಮನೆಯವ್ರ ಜೊತೆ ಕಿತ್ತಾಡಿಕೊಂಡು ಅವ್ನು ದುಡ್ಡು ಅರೇಂಜ್ ಮಾಡಿ ಈ ಕಡೆ ಎಜುಕೇಷನ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ತುಂಬ ವರ್ಷಗಳೇ ಆಗೋಗಿರುತ್ತೆ. ಸೊ ಯಾರ್ಯಾರು ಈ ಥರ ಡ್ರೀಮ್ ಬೈಕ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಬಟ್ ಟೈಮ್ ಸಪೋರ್ಟ್ ಮಾಡ್ತಿಲ್ಲ ಅಂಥವ್ರಿಗೆಲ್ಲ ನಿಜವಾಗ್ಲೂ ಗ್ರೇಟ್ ಸಲ್ಯೂಟ್. ಏನಕ್ಕೆ ಅಂದರೆ ಒಂದೇ ಬೈಕ್ನ ನೀವು ಅಷ್ಟೊಂದು ಹಚ್ಕೊಂಡಿರ್ತೀರ, ಆ ಡ್ರೀಮ್ ಫುಲ್ಫಿಲ್ ಆಗೋ ತನಕ ನೀವು ಬಿಡಲ್ಲ, ಆ ಗಾಡಿ ತೊಗೊತೀರ. ಸೊ ಅಂಥವ್ರು ಎಷ್ಟು ಜನ ಇದ್ದೀರಾ ಅಂತ ನಾನು ನೋಡಬೇಕು. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಇವಾಗ ಹೇಳಿದ್ನಲ್ಲ ಡ್ರೀಮ್ ಬೈಕ್ ಅಂತ, ಇವಾಗ ಡ್ರೀಮ್ ಬೈಕ್ ತೊಗೊಳಕ್ಕೆ ಹೋಗ್ತಿರೋನು ಅವನೇನಿಲ್ಲ ಅಂದ್ರೆ ಒಂದು 4 ವರ್ಷ ವೆಯ್ಟ್ ಮಾಡಿದ್ದಾನೆ ಇದೊಂದು ಗಾಡಿ ತೊಗೋಬೇಕು ಅಂತ. ಅದರಲ್ಲೂ ಇನ್ನೊಂದು ಅಂದರೆ ಅವ್ನ ಕ್ಯಾಲ್ಕುಲೇಷನ್ ಮಸ್ತಾಗೈತೆ. ಲೈಕ್ ಡ್ಯೂಕ್ ಅವ್ರದ್ದು ಮ್ಯಾನುಫ್ಯಾಕ್ಚರು ನಿಯರ್ ಬೈ ಒಂದು ಇದು ನಂಗೆ ಗೊತ್ತಿರೋ ಬೆಂಗಳೂರಿಗೆ ಲಾಸ್ಟ್ ಗಾಡಿ 390. ಏನಕ್ಕಂದ್ರೆ 390 ಸ್ಟಾಪ್ ಮಾಡ್ತಿದ್ದಾರೆ. Really? Oh my God! I can't believe this! ಸೊ ನಮ್ಮ ಒಂದು ಫ್ಯಾಮಿಲಿಗೆ ಇದೊಂದು ಬೈಕ್ ಎಡಿಷನ್ ಆಗಿದೆ. ಸೊ ನೋಡೋಣ ಹೇಗಿದೆ ಗಾಡಿ ಅಂದ್ಬಿಟ್ಟು. ನಾ ಇವತ್ತೇನು ಓಡಿಸೋದು ಬೇಡ, ಅವ್ರೇನು ಪೂಜೆ ಮಾಡಿಸ್ಕೊಳ್ಳಿ. ಸಿಗ್ನಲ್ ಜಂಪು ಮಾಡೋದು ಬೇಡ ಬಿಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಣ್ಣ ಇನ್ನೊಂದು ಚೂರು ಮುಂದೆ ಹೋಗ್ಬಿಟ್ಟ. ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಇದೆ. ಅಲ್ಲ ನೋಡಿ ಹೆಲ್ಮೆಟೇ ಹಾಕಿಲ್ಲ, ಪಾರ್ಟಿ ಆಯ್ತದೆ. ಹೆಲ್ಮೆಟ್ ಹಾಕಿಲ್ಲ, ನಾವಾದರೆ ಹೆಲ್ಮೆಟ್ ಹಾಕಿದ್ದೀವಿ. ಪೊಲೀಸವ್ರು ಬಂದರೆ ತಾಕೊಂಡು ಹೋಯ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಇಲ್ಲ ಹಿಂದೆಗಡೆ ಕ್ಯಾಮ್ರಾ ಐತೆ. ಈಗ ಟೈಮ್ ಎಷ್ಟು ಅಂತ ನೋಡೋಣ. 7 o'clock, ಇನ್ನೊಂದು 4 minutes ಹೋದರೆ. ಈ ಝೀಬ್ರಾ ಕ್ರಾಸಿಂಗಿಂದ ಮುಂದೆ ಏನಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ. 3 ಗಾಡಿ ಮುಂದೆ ಹೋಗೈತೆ ನೋಡ್ರಿ. ಸಿಗ್ನಲ್ ರೆಡ್ ಐತೆ, ಜನರು ಓಡಾಡೋದು ಬೇಡವಾ ಝೀಬ್ರಾ ಕ್ರಾಸಿಂಗಿಗೆ? ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಹೆಣ್ಮಕ್ಳಿಗೆ ಏನೋ ಒಂಥರ ಜ್ಯುವೆಲ್ರಿ ನೋಡಿದ್ರೆ ತುಂಬ ಇಷ್ಟ. ಅವಾಗವಾಗ ನಮಗೆ 9 ಗಂಟೆ ಆದರೆ ನಮಗೇನೋ ಬೇರೆ ಕರೀತಾ ಇರ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಡೈಲಿ ಗೋಲ್ಡ್ ನೋಡಿದ್ರೆ ಕರಿತಾನೇ ಇರ್ತದೆ. ಜ್ಯುವೆಲ್ರಿ ನೋಡ್ತಾ ಮಾತಾಡ್ತಾನೆ ಅಯ್ಯೋ ಸರಿ ಬಿಡು. ನಾವು ಇವರೆಲ್ಲ ಓವರ್ಟೇಕ್ ಮಾಡಿಬಿಟ್ರೆ ನಂಗೆ ಅವಮಾನ ಗುರು, ನನ್ನ ಗಾಡಿಗೆ ಅವಮಾನ ಗುರು. ಅಯ್ಯೋ ಇಂಗ್ಲೀಷ್ ಒದರುತ್ತಾನೆ ಇರ್ತಾರೆ. ಕರ್ನಾಟಕಕ್ಕೆ ಬಂದ್ಬಿಟ್ಟು ಕನ್ನಡ ಮಾತಾಡು ಅಂದರೆ ಇಂಗ್ಲೀಷ್ ಒದರುತ್ತವ್ರು ನೋಡ್ರಿ ಅವರು. ಕನ್ನಡ ನೀರು ಕೇಳಿದ್ರೆ ಪಾನ್ಕಾನೆ ಕೊಡ್ತೀವಿ. ತಾಯ್ನಾಡು ವಿಷಯಕ್ಕೆ ಬಂದ್ರೆ ಜಾಗ ಯಾವುದೇ ಇರ್ಲಿ, ಜನ ಯಾರೇ ಇರ್ಲಿ, ಮುಗ್ಗೊಡಿತೀವಿ. ನಮಗೂ ಇಂಗ್ಲೀಷ್ ಬರ್ತದಪ್ಪ. ಓವರ್ ಸ್ಕೋಪು, ಹೆಲ್ಮೆಟ್ ಇಲ್ಲ, ಏನಿಲ್ಲ. ಪೊಲೀಸ್ ಮಾಮ ಹಿಡ್ಕೋಬೇಕು ಇವ್ರನ್ನ. ಗಾಡಿ ನಂಬರ್ ಆ್ಯಕ್ಚುಲಿ ವೀಡಿಯೋ ಹಾಕ್ಬೇಕಿತ್ತು, ಝೂಮ್ ಮಾಡಿ ಹಾಕ್ತೀನಿ ಗಾಡಿ ನಂಬರ್. ಪ್ಲೀಸ್ ಕೇಸ್ ಹಾಕ್ರಿ ಇಂಥವ್ರ ಮೇಲೆ. ಹಿಂದೆ ಕೂತಿರೋಳು ಆರಾಮಾಗಿ ಕೂತವಳೆ, ವಿಡಿಯೋ ಬರ್ತೈತೆ ಅಂದ್ಬಿಟ್ಟು ಜಾಸ್ತಿ ಬಿಲ್ಡಪ್ ತಗೋತವಳು ಹಿಂದೆ ಇರೋಳು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಓಕೆ, ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ನಮ್ಮ ಹುಡುಗ ಅಲ್ಲೇ ನಿಂತವನೆ. ಗಾಡಿ ಎಲ್ಲಪ್ಪ ವರ್ಕ್ ಮಾಡೋಣ. ಈ
ಪ್ಲಾಸ್ಟಿಕ್ ಶೋರೂಮ್ ಬಂದಿದ್ದೀವಿ ಇವಾಗ. ಹಾಗಂತ ಹೇಳ್ಬಾರ್ದು, ನಾನೊಂಥರ ನಮ್ಮ ಗಾಡಿಗಿಂತ ಸ್ಪೀಡ್ ಜಾಸ್ತಿ ಅದು. ಲೇ ನೀನೇ ತಾನೇ ಹೇಳಿ ನಿಧಾನಕ್ಕೆ ಬಾ ಅಂತ. ಬಿಡ, ಲೇಟಾಗಿ ಬಂದ್ರೆ ಲೇಟೆಸ್ಟ್ ಆಗ್ತವೆ. ವೆರಿ ಸ್ಮಾರ್ಟ್. ಇವನೇನೋ ತಿಂತವನೆ. ಲೇ ಗಾಡಿ ಡೆಲಿವರಿ ತಗೊಂಡಿಲ್ಲ, ಆಲ್ರೆಡಿ ಸ್ವೀಟ್ ತಿಂತವನೆ. ಸ್ವೀಟ್ ಅದು. ಅವ್ನು ವಿಡಿಯೋ ಮಾಡ್ಕೊಬರ. ಅವನೇ ಹೇಳಿದ್ ಲೇಟಾಗಿ ಬನ್ನಿ ಅಣ್ಣ ಅಂದ್ಬಿಟ್ಟು. ನಾನು ಇಲ್ಲ, ಇಟ್ಕೊಂಡು ನೋಡ್ರಿ, ನಾನೇ ಬೇಗ ಬರ್ತಿದ್ದೆ, ಅವ್ನು ಲೇಟಾಗಿ ಬನ್ನಿ ಅಂದ್ಬಿಟ್ಟಲ್ಲ. ನಂಗೆ ಖುಷಿನೇ ಅಪ್ಪ, ನಿಮ್ಮೆಲ್ಲರಿಗಿಂತ ನನಗೆ ಖುಷಿ ಜಾಸ್ತಿ. ಹೌದು. ಎಲ್ಲೈತೆ ಗಾಡಿ? ಏನೋ ಗಾಡಿ ಅಲ್ಲೇ ಇದೆ. ಹೊಟ್ಟೆ ಇದೆ ಪಾಪ. ಅವ್ರು ಅವಾಗಲಿಂದ 5 o'clock ಇಂದ ಕಾಯ್ತಾ ಇದ್ದಾರೆ. 4:15 ಡೆಲಿವರಿ ಇದ್ದಿದ್ದು. ಟೈಮ್ ಎಷ್ಟು? ನಂದಲ್ಲ, ತಪ್ಪು ಅವನು ಹೇಳಿದ್ದು. ನೋಡಿ ಇಲ್ಲಿ ಅಣ್ಣ ಲೇಟಾಗಿ ಬನ್ನಿ. ಕ್ಯಾಮ್ರಾ ತೋರಿಸಿ ಇಲ್ಲಿ ಎಷ್ಟು ಗಂಟೆಗೆ ಬಂದಿದ್ದು? 7 ಗಂಟೆಗೆ ಬಂದು. ಇನ್ನೇನು ಮನೆಯಿಂದ ಬಿಟ್ಟು ಎಷ್ಟು? 5:15 4:15 ಡೆಲಿವರಿ ಇದ್ದೀವಿ. ನೋಡಿ ಇಲ್ಲಿ ಎಷ್ಟು ಗಂಟೆಗೆ ಬಂದಿದ್ದು. ಆಯಿತು, ಹಿಂಗೆಲ್ಲ ಮಾಡಿದ್ರೆ ಇವಾಗ ಏನಕ್ಕೆ ವೇಟಿಂಗ್ ನಡೀರಿ ಐತಿ? ನನ್ನೊಬ್ಬನು ಅಯ್ಯಪ್ಪ. ಇಲ್ಲಿ ನಮ್ಮ ಬಾಯ್ಸ್ ಇದ್ದಾರೆ, ವಿಶ್ರತ್ತು. ಯಾರವನು? ಹೈ ಬಾಯ್ಸ್. ಮಾಡ್ತಿದ್ದೀನಿ. A few moments later. ಕಾಣಿಸ್ತಾ ಇಲ್ಲ ಇದು. 3, 2, 1, let's go. ಮುಖದಲ್ಲಿ ನಗು ಇರಲಿ, ಬೇಜಾರು ಮಾಡ್ಕೊಬೇಡ್ರಿ. ಮುಖದಲ್ಲಿ ಸ್ಮೈಲಿಂಗ್ ಇರಲಿ. ಎಷ್ಟು ವರ್ಷದಿಂದ ಕನಸು ಒಂದು. ನೋಡೋ, ಪ್ಲಾಸ್ಟಿಕ್ ಗಾಡಿನ ಐರನ್ ಗಾಡಿ? ಪ್ಲಾಸ್ಟಿಕ್ ಗಾಡಿ. ರೇಸ್ ಆಡ್ತೀರಾ? ಧೋನಿ ಪ್ಲಾಸ್ಟಿಕ್ ಗಾಡಿನ ಇದು ಗಾಡಿನ ಐರನ್ ಗಾಡಿ? ಅಪ್ಪನೇ ಮಗನೇ. ವಾವ್, ಹೆಂಗೆ ಕೈ ಕೊಡೋ. ಆ ಗಾಡಿ ಎಷ್ಟು CC ಐತೆ ಗೊತ್ತಾ? 390. ಎಷ್ಟು ಪವರ್ ಐತೆ? 390 ಅಲ್ಲ, 379 CC ಅದು ಗಾಡಿ. ಮತ್ತೆ 390 ಹಾಕೋಣ. ಅದು ಎಷ್ಟು 390. ಇವಾಗ ಇದು 350 CC, ಹಂಗಂತ 350 ಸ್ಪೀಡ್ ಹೋಗುತ್ತಾ ಇದು? ಹೋಗುತ್ತೆ ಇದು ಲೌಡ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಕೇಳಿಸ್ಕೊ. ಆಯ್ತು, ಇವಾಗ ರೀಲ್ಸ್ ಇವಾಗ ಹೊಸ ಟ್ರೆಂಡಿಂಗ್ ರೀಲ್ಸ್ ಗೊತ್ತಾ? ವಿಚ್ ಇಸ್ ಯುವರ್ ಫೇವರೇಟ್ ಬೈಕ್? ಆರಿ ಅನ್ಕೊಂಡು ಹಿಂಗೆ ಹಾಕ್ತೀನಿ. ಬಿಡು, ಅದೆಲ್ಲ ಬಿಡು, ಹೋಗ್ಲಿ. ಈ ಗಾಡಿ ಡ್ಯುಯಲ್ ಚಾನಲ್ ABS, ಸಿಂಗಲ್ ಚಾನಲ್ ABS ಹೇಳೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಂಥವಳ ಹತ್ರ ನೀವು ಕೇಳ್ತಾ ಇದ್ದೀರಾ ಅಣ್ಣ? ಹೋಗಿ ಏನ್ ಹೇಳೋಣ? ಟ್ಯಾಂಕ್ ಎಷ್ಟು ಇದ್ರದ್ದು? ಹೋಗ್ಲಿ, ABS ಅಂದ್ರೆ ಏನಂತ ಗೊತ್ತಾ? ಕಳಿಸ್ತೆ ಅಷ್ಟೇ. ಇಲ್ಲೇ ಅವನೆಲ್ಲ ಎಲ್ಲಾಕ ಕಳ್ಸೋದು ನಾವು. ಟ್ಯಾಂಕ್ ಎಷ್ಟು ಇದ್ರದ್ದು? ಎಷ್ಟು? ಒಂದೇ. ಇದೊಂದೇ. ಅದಕ್ಕೂ ಇದಕ್ಕೆ ಕಂಪ್ಯಾರಿಸನಲ್ಲಿ ಟ್ಯಾಂಕ್ ಕೆಪಾಸಿಟಿ ಮಾತ್ರ ಜಾಸ್ತಿ ನಂದು. ಅಲ್ಲ ಅಣ್ಣ, ABS ಅಂದ್ರೆ ಏನಂತ ಗೊತ್ತಾ? ಹೋಗ್ಲಿ, ಏನು ಆಂಟಿ ಬ್ರೇಕ್ ಸಿಸ್ಟಮಾ? ಕರೆಕ್ಟಾಗಿ ಹೇಳ್ಬೋದು. ಏನೇ ಹೇಳ್ಬೋದು. ಏನಕ್ಕೆ ಯೂಸ್ ಆಗುತ್ತೆ ಅದು? ಪಂಪ್ ಆಗುತ್ತೆ. ಲೇ ಗಾಡಿ ಪಂಪ್ ಆಗಕ್ಕೆ ABS ಯೂಸ್ ಆಗುತ್ತೆ. ಅಣ್ಣ ನೀವು ಕೇಳಿದ್ರಲ್ಲ, ನೀವು ಕೋಲಾದ್ರಿ ಇವನ್ ಬಗ್ಗೆ ಎಲ್ಲ ಹಿಡಿತೀಯ ಬಿಡ್ರಿ ಗೈಸ್. ಕಟ್ ಬರೀ ಒಳ್ಳೆ ಕಂಟೆಂಟ್ ಯೋಚನೆ ಮಾಡಿ. ಆಯ್ತಾ ಆಗ್ತದೆ. ನಾನು ಅವನೇ ಮಾಡ್ಕತಾನೆ ಅವ್ನ ಟ್ರೋಲ್ನ. ಹೋಲಿ ಮುಂಡೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಮ್ಮ ವರ್ಷ ಹೊಸ ಗಾಡಿ ತಗೊಂಡವನೆ, ಹೆಂಗ್ ಮೇಂಟೈನ್ ಮಾಡ್ತಾನೆ ನೋಡೋಣ. ಎಲ್ಲರೂ ನೋಡೋಣ. ಎಲ್ಲರೂ ಆ ಥರದಿಂದ ಕಾಯ್ತಾ ಇದ್ದೀವಿ.
ಫಸ್ಟ್ ಡೇ ಇವತ್ತು ತಗೊಂಡವನೆ, ನಾಳೆಯಿಂದ ಹೆಂಗೆ ಮೇಂಟೈನ್ ಮಾಡ್ತಾನೆ ನೋಡೋಣ. ಇವತ್ತಿನ ವಿಡಿಯೋ ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಬಾಯ್, ಶುಭ ರಾತ್ರಿ. ಅಷ್ಟೇ. ಸಾವಿರ ಪಂಡ್ರು ಬಂದೋದ್ರು ನಾನೇ VIP.